ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬೆಸ್ಟಿ ಫಾರ್ಮ್. ಸೊ ಸಂಡೇ ಬೇಸಿಕಲಿ ಪೀಪಲ್ ಬಂದು ಶಾಪಿಂಗು, ಸಿನಿಮಾ, ಎಲ್ಲಿ ಹೋಗ್ತೀನಾನ, ಎಲ್ಲಿ ಸುತ್ತಾನ ಅಂತ ಪ್ಲ್ಯಾನ್ ಮಾಡ್ತಿರ್ತೀರಾ. ಸೊ ನಾನಿವತ್ತು ನೋಡಿ ಸಂಡೇ ಸೈಕ್ಲಿಂಗ್ ಮಾಡ್ತಾಯಿದ್ದೀನಿ. ಫಾರ್ಮಲ್ಲಿ ಕೆಲಸ ಇರಲಿಲ್ಲ, ಸೊ ಹಂಗೆ ಸೈಕ್ಲಿಂಗ್ ಮಾಡೋಣ ಅಂತ ಹಿಂಗೆ ಒಂದು ಜಾಲಿ ರೈಡ್ ಹೋಗೋಣ ಅಂತ ಫ್ರೆಂಡ್ಸ್ ಕರೆದ್ರು. ಸೊ ಹಿಂಗೆ ಜಾಲಿ ರೈಡ್ ಹೋಗೋಣ ಅಂತ ಫ್ರೆಂಡ್ಸ್ ಜೊತೆ ಸೈಕ್ಲಿಂಗ್ ಮಾಡ್ತಾಯಿದ್ದೀನಿ. ನೀವು ಸಹ ಸಂಡೇ ಶಾಪಿಂಗ್ನ ಕಮ್ಮಿ ಮಾಡಿ ಸ್ವಲ್ಪ ಸೈಕ್ಲಿಂಗ್ನ ಒಂದು ಹ್ಯಾಬಿಟಾಗಿ ಮಾಡ್ಕೊಳ್ಳಿ. ಸೊ ಸೈಕ್ಲಿಂಗ್ ಮಾಡೋದ್ರಿಂದ ನಿಮ್ಮದು ಓವರಾಲ್ ಹೆಲ್ತ್ ಇಂಪ್ರೂವ್ ಆಗುತ್ತೆ, ನಿಮ್ಮದು ಮೆಂಟಲ್ ಅಬಿಲಿಟಿ ಜಾಸ್ತಿ ಆಗುತ್ತೆ. ಈ ಕಡೆ ಬಂದರೆ ಒಂದು ಒಳ್ಳೆ ಫ್ರೆಶ್ ಏರ್ ಕೂಡ ಸಿಗುತ್ತೆ. ಸೊ ಓವರಾಲ್ ನಿಮ್ಮದು ಒಂದು ಪಾಸಿಟಿವ್ ವೈಬ್ ಒಂದು ಸಿಗುತ್ತೆ. ಸೊ ವೀಕೆಂಡಲ್ಲಿ ಫ್ರೀ ಇದ್ದರೆ ಫ್ರೆಂಡ್ಸ್ ಜೊತೆ ನೀವು ಸಹ ಈ ಥರ ಸೈಕ್ಲಿಂಗ್ ಮಾಡಿ. ಸೊ ಹಿಂಗೆ ಹೋಗ್ತಾ ಟೈಮ್ ಹೋಗಿದ್ದ ಗೊತ್ತಾಗಿಲ್ಲ. ಹತ್ತತ್ರ 5 ಕಿಲೋಮೀಟ್ರ್ ಹೋಗೋಣ ಅಂತ 30 ಕಿಲೋಮೀಟ್ರ್ ಮೇಲೆ ತುಳಿದು ಟಯರ್ಡ್ ಆಗೋಯಿತು. ಸೊ ಹಿಂಗೆ ಹೋಗ್ತಾ ಆನ್ ದ ವೇಲಿ ಇಲ್ಲೊಂದು ಮರದಲ್ಲಿ ಕೋತಿ ಕೂತಿತ್ತು. ಸೊ ಕೋತಿ ಭಾಷೆಯಲ್ಲೇ ಕೇಳಿದೆ ಕೋತಿಗೆ, ಸೈಕ್ಲಿಂಗ್ ಬೆಸ್ಟಾ ಶಾಪಿಂಗ್ ಬೆಸ್ಟಾ ಅಂತ. ನೋಡಿ ಹೇಳುತ್ತೆ ಕೋತಿ. ಸೊ ಕೋತಿ ಹೇಳ್ತೈತೆ, ಶಾಪಿಂಗ್ ಎಲ್ಲ ಸದ್ಯಕ್ಕೆ ಮಾಡಬೇಡಿ, ಟೈಮ್ ಸರಿ ಇಲ್ಲ, ಸೈಕ್ಲಿಂಗ್ ಮಾಡಿ. ಸೊ ಸೈಕ್ಲಿಂಗ್ ಮಾಡೋದ್ರಿಂದ ನೀವು ಹೆಲ್ತ್ನ ಗೇನ್ ಮಾಡ್ತೀರಾ. ಸೊ ಹೆಲ್ತ್ನ ಗೇನ್ ಮಾಡಿದಷ್ಟು ನಿಮಗೆ ಅಡ್ವಾಂಟೇಜ್ ಇದೆ. ವೆಲ್ತ್ನ ಯಾವಾಗ ಬೇಕಾದರೂ ನೀವು ಮಾಡ್ಬೋದು. ಇವನ್ ನಿಮ್ಮ 60s 70s 80sಲ್ಲಿ ಕೂಡ ನೀವು ಕರೋಡ್ಪತಿ ಆಗ್ಬೋದು. ಬಟ್ ಹೆಲ್ತ್ನ ಒಂದು ಸರಿ ಕಳ್ಕೊಂಡ್ರೆ ಮತ್ತೆ ಅದನ್ನ ಪಡ್ಕೊಳ್ಳೋದು ತುಂಬ ಕಷ್ಟ ಇದೆ. ಸೊ ಆದಷ್ಟು ಹೆಲ್ತ್ ಬಗ್ಗೆ ಗಮನ ಕೊಡಿ. ಅಟ್ಲೀಸ್ಟ್ ಪರ್ ಡೇ ಒಂದು 20 ಮಿನಿಟ್ಸ್ ಏನಾದರೂ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ನೀವೇ ತೊಡಗಿಸ್ಕೊಳ್ಳಿ. ವಾಕಿಂಗ್ ಮಾಡಿ, ಜಾಗಿಂಗ್ ಮಾಡಿ, ಇನ್ನೊಂದು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿ. ಇದು ನೋಡಿ ಕೆರೆ ಕಡೆ ಆಲ್ಮೋಸ್ಟ್ 30 ಕಿಲೋಮೀಟ್ರ್ ತೊಳ್ಕೊಂಡು ಕೆರೆ ಹತ್ರ ಬಂದಿದ್ದಾಯಿತು. ಅದೇನು ಹೇಳ್ತಾರಲ್ಲ, ಬ್ಯೂಟಿಫುಲ್ ರೋಡ್ಸ್ ಆಲ್ವೇಸ್ ಲೀಡ್ಸ್ ಟು, ಹಿರಿಯರು ಹೇಳ್ತಾರಲ್ಲ ಅದೊಂದು ಗಾದೆ, ಡಿಫಿಕಲ್ಟಿ ರೋಡ್ಸ್ ಆಲ್ವೇಸ್ ಲೀಡ್ಸ್ ಟು ಬ್ಯೂಟಿಫುಲ್ ಡೆಸ್ಟಿನೇಷನ್ ಅಂತ. ಕಲ್ಲು ಮಣ್ಣು ಇರುವ ದಾರಿ ಯಾವಾಗಲೂ ಸಹ ಎಷ್ಟೇ ಕಷ್ಟ ಇದ್ರೂ ಒಂದು ಒಳ್ಳೆಯ ಒಂದು ನಿಮ್ಮ ಜಾಗಕ್ಕೆ ಕರ್ಕೊಂಡು ಹೋಗುತ್ತಂತ. ಸೊ ಜೀವನದಲ್ಲಿ ನೀವು ಸಹ ಎಷ್ಟೇ ಕಷ್ಟ, ಎಷ್ಟೇ ನಷ್ಟ ಆದ್ರೂ ಜಿಗುಪ್ಸೆ ಆಗಬೇಡಿ. ನಿಮ್ಮೊಂದು ಒಳ್ಳೆಯ ದಿನ ಬರುತ್ತೆ, ವೆಯ್ಟ್ ಮಾಡಿ. ಸೊ ಜೀವನದಲ್ಲಿ ನೀವು ವೆಲ್ತ್ನ ಯಾವಾಗ ಬೇಕಾದರೂ ಸಂಪಾದನೆ ಮಾಡ್ಕೋಬೋದು. ಈವನ್ ನಿಮ್ಮ 70s 80s ನೀವು ಕರೋಡ್ಪತೀಸ್ ಆಗ್ಬೋದು, ಚಾನ್ಸಸ್ ಇದೆ, ಪಾಸಿಬಿಲಿಟಿ ಇದೆ. ಬಟ್ ಹೆಲ್ತ್ನ ಒಂದು ಸರಿ ಕಳ್ಕೊಂಡ್ರೆ ನೀವು ಎಷ್ಟೇ ಕೋಟಿ, ಎಷ್ಟೇ ನೀವು ಏನೇ ಕೊಟ್ಟರು ಪಡೀಲಿಕ್ಕಾಗಲ್ಲ. ಸೊ ಆದಷ್ಟು ಲೈಫ್ ಬಗ್ಗೆ ಸ್ವಲ್ಪ ಹೆಲ್ತಿ ಲೈಫ್ ಸ್ಟೈಲ್ ಬಗ್ಗೆ ಫೋಕಸ್ ಮಾಡಿ. ಸೊ ಶಾಪಿಂಗ್ ಮಾಡೋದು ಸ್ಟ್ರೆಸ್ಸು, ಸೈಕ್ಲಿಂಗ್ ಮಾಡೋದು ಪೀಸು. ಸೊ ನಿಮ್ಗೆ ಯಾವ್ದು ಬೇಕೋ ಅಂತ ನೀವು ಚೂಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಕೆರೆ ಕಡೆ ಬನ್ನಿ, ಈ ಥರ ಒಳ್ಳೆ ಫ್ರೆಶ್ ಗಾಳಿ, ಒಂದು ಒಳ್ಳೆ ಈ ಥರ ಒಂದು ಸುಂದರವಾದ ಜಾಗದಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ಫ್ರೆಂಡ್ಸ್ ಜೊತೆ ಹರಟೆ ಹೊಡೀರಿ. ವೀಕೆಂಡ್ನ ಚೆನ್ನಾಗಿ ಎಂಜಾಯ್ ಮಾಡಿ, ಚಿಲ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಸೈಕ್ಲಿಂಗ್ನ ಅಡಾಪ್ಟ್ ಮಾಡ್ಕೊಳ್ಳಿ.